ಇನ್ನು ಸದನದಲ್ಲಿ ಇವತ್ತು ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ಆದಂತಹ ಒಂದು ಕಾಲ್ತುಳಿತ ಪ್ರಕರಣ ಏನಿತ್ತು ಆ ಒಂದು ಪ್ರಕರಣ ಇವತ್ತು ಮತ್ತೊಮ್ಮೆ ಪ್ರತಿಧ್ವನಿಸಿತು. ಸೊ ನೇರ ಇದಕ್ಕೆ ಸಿಎಂ ಕಾರಣ. ಸಿಎಂ ಇದರಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ವಿಪಕ್ಷದ ನಾಯಕರು ಪಟ್ಟಿಡಿಯೋದಕ್ಕೆ ಆರಂಭಿಸಿದ್ರು. ಅದಕ್ಕೆ ಸಿಎಂ ಕೂಡ ತಕ್ಕ ಉತ್ತರವನ್ನು ಕೊಟ್ಟರು. ಬಿಜೆಪಿಯ ಸರ್ಕಾರ ಇದ್ದಾಗ ಸಾಕಷ್ಟು ಇಂಥ ಗಲಭೆ ಘಟನೆಗಳು ನಡೀತು. ಆಗೆಲ್ಲದಕ್ಕೂ ಕೂಡ ಸಿಎಂ ರಾಜೀನಾಮೆಯನ್ನು ಕೊಟ್ಟಿದ್ರ? ಇಲ್ಲ ತಾನೆ. ಅಂಥದ್ರಲ್ಲಿ ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮಾತಾಡಿದ್ರು. ಸೊ ಇದು ಕೆಲ ಕಾಲ ಉದ್ವೇಗಕ್ಕೆ ಕಾರಣವಾಗಿತ್ತು. ಸೊ ಮಾತಿನ ಚಕಮಕಿಗೆ ಕಾರಣವಾಯಿತು. ಹಾಗಾದ್ರೆ ಸದನದಲ್ಲಿ ಈ ವಿಚಾರ ಹೇಗೆ ಚರ್ಚೆ ಆಯಿತು ಬನ್ನಿ ನೋಡೋಣ. ಗದ್ದಲ ಕೋಲಾಹಲ. ಸದನದಲ್ಲಿ ಇವತ್ತು ಮತ್ತೆ ಆರ್ಸಿಬಿ ಕಾಲ್ತುಳಿತ ಪ್ರಕರಣ ಭಾರಿ ಸದ್ದು ಮಾಡಿತು. ಕಾಲ್ತುಳಿತ ಕೇಸನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಬಂದಿದ್ದ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ವು. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ವು. ಇದಕ್ಕೆ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅಂದಿನ ದಿನದ ಘಟನೆಯನ್ನ ವಿವರವಾಗಿ ಸದನಕ್ಕೆ ತಿಳಿಸಿದ್ರು. ಅಂದು ಶವಗಳನ್ನು ನೋಡಿ ನನಗೆ ತುಂಬಾ ದುಃಖವಾಯಿತು, ಡಿಸ್ಟರ್ಬ್ ಆಗಿದ್ದೆ ಅಂತ ಹೇಳಿದ್ರು. ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ. ಅವರು ಮನೆಗೆ ಹೋಗಿದ್ರು. ಮನೆಗೆ ಈ ಥರ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ. ನಾನು ಅವರು ಆಸ್ಪತ್ರೆಗೆ ಹೋದೋ. ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ. ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು. ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರದ ಆಕ್ಸಿಜನ್ ದುರಂತ ಪ್ರಸ್ತಾಪಿಸಿದ್ರು. 36 ಜನ ಸತ್ರು. ಆಗ ಯಾರ ರಾಜೀನಾಮೆ ಕೇಳಿದ್ರಿ? ಆಗ ಯಾರಿಗೆ ಅಬೇಟರ್ ಅಂದಿದ್ರಿ ಅಂತ ಹರಿಯಾಯ್ದ್ರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲದೆ ಸತ್ತೋದ್ರು. ಅವತ್ತಾರಾದ್ರು ರಾಜೀನಾಮೆ ಕೊಟ್ಟರೆ ತಪ್ಪಾಯ್ತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನಾನು ಯಾವ ರೀತಿ ಬಿಕ್ಕಳಿಸಿ ಹತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವರು ಸಾಕ್ಷಿ ಇದ್ದಾರೆ. ಸುಧಾಕರ್ಗೆ ಬಸವರಾಜ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಹೋದ್ರಿ, 11 ಜನರ ಮನೆಗೆ ಯಾಕೆ ಹೋಗಿಲ್ಲ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ನಾವೆಲ್ಲ ಹೋಗಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರು. ಪ್ರತಿಯೊಬ್ಬರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಸರಿ, ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ, ಅವರೆಲ್ಲರ ಮನೆಗೂ ನೀವು ಹೋದ್ರಿ, ಅವರೆಲ್ಲರಿಗೂ 1 ಲಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು. ಹೌದು. ಈ 11 ಜನ ಸತ್ರಲ್ಲ, ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು? ನಾನು ಯಾರು ಹೋಗಿಲ್ಲ? ಎಲ್ಲಿ ಹೋಗಿದ್ದೀರಾ? 11 ಜನ ಮನೆ ಯಾರು ಹೋಗಿದ್ದೀರಾ ಹೇಳಿ? ಮನೆಗೆ ಹೋಗಿದ್ದೀರಾ? 29 ಎಲ್ಲಿ ಹೋಗಿದ್ದೀರಾ ಹೇಳಿ? ಇನ್ನು ಈ ಮಧ್ಯೆ ಒಳಗೊಂದು ಹೊರಗೊಂದು ಸ್ನೇಹದ ಚರ್ಚೆಯೂ ನಡೆಯಿತು. ಅಶೋಕ್ ಮಾತನಾಡಲು ಮುಂದಾದಾಗ ನೀನು ನನಗೆ ಒಳ್ಳೆಯ ಸ್ನೇಹಿತ, ಆದ್ರೆ ಒಳಗೆ ಇದ್ದಾಗ ಒಂದು ರೀತಿ ಇರ್ತೀಯಾ, ಹೊರಗೆ ಇದ್ದಾಗ ಒಂದು ರೀತಿ ಇರ್ತೀಯಾ ಅಂತ ಸಿಎಂ ಕಿಚಾಯಿಸಿದ್ರು. ಈ ವೇಳೆ ಅಶೋಕ್ ಎಲ್ಲ ಚೇರ್ ಮಹಿಮೆ ಅಂತ ಹೇಳಿದ್ರು. ನನಗೆ ಒಳ್ಳೆ ಸ್ನೇಹಿತ ನೀನು ಅಂತದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿರುವಾಗ ಒಂಥರ ಇರ್ತೀಯ, ಹೊರಗಡೆ ಇದ್ದಾಗ ಒಂಥರ ಇರ್ತೀಯ. ಅದೇ ಬಂದಿರೋ ತಾಪತ್ರ ಎಲ್ಲರೂ. ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ, ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ, ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ. ಕಾಲ್ತುಳಿತಕ್ಕೆ ಸರ್ಕಾರವನ್ನೇ ಹೊಣೆ ಮಾಡಿರುವ ವಿಪಕ್ಷಗಳು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿವೆ. ಈ ಆರೋಪದ ವಾಗ್ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.